ದಿವಂಗತ ಅಂಬರೀಷ್ಗೂ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ದಿವಂಗತ ಅಂಬರೀಷ್ಗೂ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಒತ್ತಾಯ. ಡಿಸಿಎಂ ಡಿಕೆಶಿ ಭೇಟಿಯಾಗಿ ಹಿರಿಯ ನಟಿ ತಾರಾ ಅನುರಾಧ ಮನವಿಯನ್ನ ಮಾಡಿದ್ದಾರೆ. ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಮನವಿ. ದಿವಂಗತ ಅಂಬರೀಷ್ ಅವರಿಗೂ ಕರ್ನಾಟಕ ರತ್ನ ನೀಡಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ಕರ್ನಾಟಕ ರತ್ನ ನೀಡಬೇಕೆಂಬುದು ನೀವು ಕೂಡ ಅಂಬರೀಷ್ ಅವರನ್ನ ಹತ್ತಿರದಿಂದ ಕಂಡಿದ್ದೀರಿ. ಹಿರಿಯ ಕಲಾವಿದರಿಗೆ ಗೌರವವನ್ನ ಸಲ್ಲಿಸಿ ಅಂತ ಡಿಸಿಎಂ ಡಿಕೆಶಿಗೆ ಮನವಿ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಭೇಟಿಯಾಗಿ ಮನವಿ ಪತ್ರವನ್ನ ಸಲ್ಲಿಸಿರುವ ನಟಿ ತಾರಾ ಸಿಎಂ ಭೇಟಿಯಾಗಿಯೂ ಮನವಿ ಸಲ್ಲಿಸಲಿದ್ದಾರೆ. ತಾರಾ ದಿವಂಗತ ಅಂಬರೀಷ್ಗೂ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಒತ್ತಾಯ ಕೇಳಿ ಬಂದಿದೆ. ಇನ್ನು ಹಿರಿಯ ನಟಿ ತಾರಾ ಅನುರಾಧ ಮನವಿಯನ್ನ ಮಾಡಿದ್ದಾರೆ. ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಮನವಿಯನ್ನ ಮಾಡಿರುವಂತದ್ದು. ಕರ್ನಾಟಕ ರತ್ನ ನೀಡಬೇಕೆಂಬುದು ಅವರ ಅಭಿಮಾನಿಗಳ ಒತ್ತಾಸೆಯಾಗಿದೆ. ನೀವು ಕೂಡ ಅಂಬರೀಷ್ ಅವರನ್ನ ಹತ್ತಿರದಿಂದ ಕಂಡಿದ್ದೀರಿ. ಹಿರಿಯ ಕಲಾವಿದರಿಗೆ ಗೌರವವನ್ನ ಸಲ್ಲಿಸಿ ಅಂತ ಡಿಸಿಎಂ ಡಿಕೆಶಿಗೆ ಮನವಿಯನ್ನ ಮಾಡಿದ್ದಾರೆ. ಪತ್ರ ಸಲ್ಲಿಸಿರುವ ನಟಿ ತಾರಾ ಸಿಎಂ ಭೇಟಿಯಾಗಿಯೂ ಮನವಿ ಸಲ್ಲಿಸಲಿರುವ ತಾರಾ ಅನುರಾಧ. ಇನ್ನು ದಿವಂಗತ ವಿಷ್ಣುವರ್ಧನ್ ಅವರ ಬೆನ್ನಲ್ಲೇ ಈಗ ದಿವಂಗತ ಅಂಬರೀಷ್ ಅವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡುವಂತೆ ಡಿಕೆಶಿ ಅವರಿಗೆ ತಾರಾ ಅನುರಾಧ ಮನವಿಯನ್ನ ಮಾಡಿರುವಂಥದ್ದು. ಡಿಸಿಎಂ ಡಿಕೆಶಿ ಭೇಟಿಯಾಗಿ ಹಿರಿಯ ನಟಿ ತಾರಾ ಅನುರಾಧ ಮನವಿಯನ್ನ ಮಾಡಿದ್ದಾರೆ. ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕ ರತ್ನ ನೀಡಬೇಕೆಂಬ ಒತ್ತಾಸೆ ಇಲ್ಲಿ ಕೇಳಿ ಬಂದಿದೆ. ಕರ್ನಾಟಕ ರತ್ನ ನೀಡಬೇಕೆಂಬುದು ಅವರ ಅಭಿಮಾನಿಗಳ ಒತ್ತಾಸೆಯಾಗಿದೆ. ನೀವು ಕೂಡ ಅಂಬರೀಷ್ ಅವರನ್ನ ಹತ್ತಿರದಿಂದ ಕಂಡಿದ್ದೀರಿ. ಹಿರಿಯ ಕಲಾವಿದರಿಗೆ ಗೌರವವನ್ನ ಸಲ್ಲಿಸಿ ಅಂತ ಡಿಸಿಎಂ ಡಿಕೆಶಿಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ದಿವಂಗತ ವಿಷ್ಣುವರ್ಧನ್ ಅವರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕೆಂಬುದು ಒತ್ತಾಸೆ ಕೇಳಿಬಂದಿತ್ತು. ಅದು ಕೂಡ ಈಗಾಗಲೇ ಈಡೇರಿದೆ. ಇನ್ನು ಅವರ ಬೆನ್ನಲ್ಲೇ ನೀವು ಕೂಡ ಅಂಬರೀಷ್ ಅವರನ್ನ ಹತ್ತಿರದಿಂದ ಕಂಡಿದ್ದೀರಿ ಅಂತ ಮನವಿಯನ್ನ ಮಾಡಿದ್ದಾರೆ.